ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನಮ್ಮ ಚೀಫ್ ಜಸ್ಟಿಸ್ಸು BR ಗವಾಯಿ ಅವರ ಮೇಲೆ ಪಾದರಕ್ಷೆಯನ್ನು ಎಸೆದು ಕೋಲಾಹಲವನ್ನು ಸೃಷ್ಟಿಸಿದ್ದಂಥ ರಾಕೇಶ್ ಕಿಶೋರ್ ಅವರ ಸಂದರ್ಶನವನ್ನು ANI ಬಿತ್ತರಿಸಿದೆ. ಏನಿರ್ಬೋದು ಈತನ ಮನಸ್ಸಿನಲ್ಲಿ ಅಂತ ಎಲ್ಲರಿಗೂ ಭಾಳ ದೊಡ್ಡದಾದಂಥ ಕುತೂಹಲ ಇತ್ತು. ಯಾಕೆ ಈ ರೀತಿ ಮಾಡಿದ್ರು? 71 ವರ್ಷದ ಪ್ರಾಯ. ಇಂಥ ಸಂದರ್ಭದಲ್ಲಿ ಅದು ರೆಡ್ ಹ್ಯಾಂಡಾಗಿ ಸಿಕ್ಕಾಕ್ಕೊಳ್ಳುವಂಥ ಕೋರ್ಟ್ ರೂಮ್ನಲ್ಲಿ ಈ ರೀತಿ ಪಾದರಕ್ಷೆಯನ್ನು ಎಸಿತಾರೆ ಅಂದರೆ ಈತ ಒಂದೋ ಹುಚ್ಚನಾಗಿರಬೇಕು, ಇಲ್ಲ ಕುಡುಕನಾಗಿರಬೇಕು, ಅಥವಾ ತಲೆ ಸಮ ಇಲ್ಲದೆ ಇರಬೇಕು ಅಂತ ಪುಂಖಾನುಪುಂಖವಾಗಿ ಯಾರಾದರೂ ಆಲೋಚನೆಯನ್ನು ಮಾಡ್ತಾರೆ. ಆದರೆ ಈ ಮನುಷ್ಯನ ಸಂದರ್ಶನವನ್ನು ಕೇಳಿದ ಮೇಲೆ ಈತನ ಮನಸ್ಸಿನಲ್ಲಿ ಯಾವ ಮಟ್ಟಿನ ಹತಾಶೆ ಉಂಟಾಗಿತ್ತು, ಎಷ್ಟು ಅಸಹಾಯಕರಾಗಿ ಈ ವ್ಯಕ್ತಿ ಅಂಥದ್ದೊಂದು ಕೃತ್ಯವನ್ನು ಕೈಗೊಂಡರು ಅನ್ನೋದು ಅರ್ಥ ಆಗುತ್ತೆ. ಆತ ಹೇಳ್ತಾರೆ, ಸೆಪ್ಟೆಂಬರ್ 16ನೇ ತಾರೀಕು ಒಬ್ಬ ಕಕ್ಷದಾರ ಸುಪ್ರೀಂ ಕೋರ್ಟಿನ ಬಾಗಿಲನ್ನು ತಟ್ತಾರೆ. ತನ್ನ ಧರ್ಮದ ಒಂದು ವಿಗ್ರಹದ ಜೀರ್ಣೋದ್ಧಾರಕ್ಕಾಗಿ ಕೋರ್ಟಿನ ಮುಂದೆ ಬೇಡಿಕೆಯನ್ನು ಇಡ್ತಾರೆ. ಖಜುರಾಹೋ ದೇವಸ್ಥಾನದ ವಿಷ್ಣು ವಿಗ್ರಹದ ಕುರಿತಾಗಿ ಅದು ಮೂರ್ತಿ ಭಂಜನ ಆಗಿದೆ, ಅದನ್ನು ASI ಮೂಲಕ ಸರಿ ಮಾಡಿಸ್ಕೊಡಿ ಅಂತ ಕೇಳ್ತಾರೆ. ಆವಾಗ ಜಡ್ಜ್ ಮಹೋದಯ್ BR ಗವಾಯಿ ಅವರು ಇದನ್ನು ಮಾಡಲಿಕ್ಕಾಗೋದಿಲ್ಲ ಅಂತ ಕೇಸನ್ನು ತಳ್ಳಿ ಹಾಕಿದರೆ ಬೇಜಾರಿರಲಿಲ್ಲ. ಆದರೆ ನಿಮ್ಮ ವಿಷ್ಣುವನ್ನೇ ಕೇಳಿ ಆತನ ರುಂಡವನ್ನು ಆತನೇ ಸರಿಪಡಿಸ್ಕೊಳ್ಳಿಕ್ಕೆ ಹೇಳುವಂಥ ವ್ಯಂಗ್ಯ ಮಾಡಿ ಲೇವಡಿ ಮಾಡಿ ನಮ್ಮ ಧರ್ಮಕ್ಕೆ ಅವಹೇಳನವನ್ನು ಮಾಡ್ತಾರೆ. ಇದನ್ನು ನನಗೆ ಸಹಿಸಲಿಕ್ಕೆ ಆಗಲಿಲ್ಲ. ಅದಾದ ಮೇಲೆ 3 ವರ್ಷಗಳ ಹಿಂದೆ ಇದೇ ಸುಪ್ರೀಂ ಕೋರ್ಟಿನಲ್ಲಿ ಹಲ್ದ್ವಾನಿ ಪ್ರಕರಣ ಬಂದಿರುತ್ತೆ. ಹಿಂದೆ 3 ವರ್ಷದ ಹಿಂದೆ ಉತ್ತರಾಖಂಡದ ಹಲ್ದ್ವಾನಿನಲ್ಲಿ ಸುಮಾರು 50,000 ಜನ ಮುಸಲ್ಮಾನರು ಅಕ್ರಮವಾಗಿ ಮನೆಗಳನ್ನು, ಮಸೀದಿಗಳನ್ನು, ಅಂಗಡಿಗಳನ್ನು ಕಟ್ಕೊಂಡಿರ್ತಾರೆ. ರೈಲ್ವೇದವರು ಹೇಗಾದರೂ ಮಾಡಿ ಖಾಲಿ ಮಾಡಿಸಬೇಕು ಅಂತ ತೀರ್ಮಾನ ಮಾಡ್ತಾರೆ. ಕಾರ್ಪೊರೇಷನ್ನು ಡೆಮಾಲಿಷನ್ಗೆ ಆರ್ಡರ್ ಕೊಡುತ್ತೆ. ಸ್ವತಃ ಅಲ್ಲಿಯ ಕೋರ್ಟಿನ ಆರ್ಡರ್ ಇರುತ್ತೆ. ಅದರ ಪ್ರಕಾರ ನಗರಸಭೆ ಅಲ್ಲಿಯ ಜಾಗವನ್ನು ಖಾಲಿ ಮಾಡಿಸೋ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತದೆ. ಏಕೆಂದರೆ ರೈಲ್ವೆ ಲೈನ್ ಹೋಗಬೇಕಾಗಿರುತ್ತೆ, ಅತ್ಯವಶ್ಯಕವಾದಂಥ ಕೆಲಸ. ಆದರೆ ಇದ್ದಕ್ಕಿದ್ದ ಹಾಗೆ ಸುಪ್ರೀಂ ಕೋರ್ಟು ಅವತ್ತು ತಡೆಯಾಜ್ಞೆಯನ್ನು ಕೊಟ್ಬಿಡ್ತದೆ. ಅಲ್ಲಿ ಬುಲ್ಡೋಸರ್ನನ್ನು ಓಡಿಸಬಾರ್ದು ಅಂತ ಹೇಳ್ತದೆ. ಅಷ್ಟೇ ಹೇಳಿದರೆ ಪರವಾಗಿಲ್ಲ, ಯಾರು ಅನಧಿಕೃತವಾಗಿ ಅಕ್ರಮವಾಗಿ ಅಲ್ಲಿ ಮನೆಗಳನ್ನು, ಊರನ್ನು ಕಟ್ಕೊಂಡಿದ್ದಾರೋ ಹಲ್ದ್ವಾನಿನಲ್ಲಿ, ಅವರಿಗೆ ಪುನರ್ವಸತಿಯನ್ನು ಮಾಡಿಕೊಡಿ ಅಂತ ಕೇಳ್ತಾರೆ. ಸುಪ್ರೀಂ ಕೋರ್ಟ್ ಆದೇಶ ಮಾಡ್ತದೆ. ಹೀಗಾಗಿ ನಾನು ವ್ಯವಸ್ಥೆಯ ವಿರುದ್ಧ ರೋಸಿ ಹೋಗಿ ನಾನು ಆ ರೀತಿ ಪಾದರಕ್ಷೆಯನ್ನು ಎಸೆದಿದ್ದೇನೆ. ನಾನೊಬ್ಬ ದಡ್ಡನಲ್ಲ, ಒಬ್ಬ ಮೂರ್ಖನಲ್ಲ. ನಾನು ಕೂಡ MSc PhD LLB ಮಾಡಿದ್ದೇನೆ, ಗೋಲ್ಡ್ ಮೆಡಲನ್ನು ಪಡೆದಿದ್ದೇನೆ. ನಾನು ಕುಡಿದು ಈ ಕೆಲಸವನ್ನು ಮಾಡಿಲ್ಲ, ಪಾನಮತ್ತನಾಗಿ ಮಾಡಿದ ಕೆಲಸ ಅಲ್ಲ. ಯಾವುದೋ ಮಾತ್ರೆಯನ್ನು ಸೇವಿಸಿ ಆ ರೀತಿಯಂಥ ಮನಸ್ಥಿತಿಯಲ್ಲಿ ನಾನು ಈ ಕೃತ್ಯವನ್ನು ಎಸಗಿದ್ದಲ್ಲ. ನನ್ನ ಸ್ವಂತ ಬುದ್ಧಿ ವಿವೇಚನೆಗೆ ತಕ್ಕ ಹಾಗೆ ಮಾಡಿದಂಥ ಕೃತ್ಯ ಇದು. ನಾನು ಯಾವುದೋ ಸಂಘಟನೆಗೆ ಸೇರಿದಂಥ ವ್ಯಕ್ತಿ ಅಲ್ಲ. ನನ್ನ ಮೇಲೆ ಯಾವುದೇ ರೀತಿಯ ಕ್ರಿಮಿನಲ್ ಮೊಕದ್ದಮೆಗಳು ಇಲ್ಲಿಯವರೆಗೂ ಇಲ್ಲ. ನಾನು ಹಿಂಸೆಯನ್ನು ಯಾವತ್ತೂ ಪ್ರಚೋದಿಸಿಲ್ಲ, ಹಿಂಸೆಯ ಪರವಾಗಿ ಯಾವತ್ತೂ ಮಾತನಾಡೋದಿಲ್ಲ. ಆದರೆ ಈ ದೇಶದ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ರೋಸಿ ಹೋಗಿ ನಾನು ಇಂಥದ್ದೊಂದು ಕೃತ್ಯವನ್ನು ಕೈಗೊಳ್ಳಬೇಕಾಯಿತು. ಇದನ್ನು ನೋಡ್ಬೇಕು ನಿಮಗೆ. ನಾನು ANIನ ಸಂದರ್ಶನ ಆ್ಯಸ್ ಇಟ್ ಈಸ್ ಇಲ್ಲಿ ಹಾಕ್ಬೋದು. ಹಾಕಿದರೆ ಏನಾಗುತ್ತೆ, ನಮಗೆ ಕಾಪಿರೈಟ್ ಆ್ಯಕ್ಟ್ ಪ್ರಕಾರ ತೊಂದರೆ ಆಗುತ್ತೆ, ನಮ್ಮ ಚಾನಲ್ ಬಂದಾಗಿಬಿಡುತ್ತೆ ಅನ್ನೋಂಥ ಕಾರಣಕ್ಕೋಸ್ಕರ ಅದನ್ನು ಹಾಕ್ಲಿಕ್ಕೆ ಹೋಗಲಿಲ್ಲ. ನಾನು ನನ್ನ ಸ್ವಂತ ಮನಸ್ಸಾಕ್ಷಿಗೆ ಅನುಗುಣವಾಗಿ ಮಾಡಿದಂಥ ಕೆಲಸ ಇದು. ನನಗೆ ಇದರ ಕುರಿತು ಪಶ್ಚಾತ್ತಾಪ ಪಡ್ತಾ ಇಲ್ಲ. ನಾನು ಇಂಥದ್ದೊಂದು ಕೃತ್ಯ ಮಾಡಿದೆ ಅಂತ ನಾನು ಪಶ್ಚಾತ್ತಾಪ ಪಡ್ತಾ ಇಲ್ಲ. ನನ್ನ ಮೇಲೆ ಏನು ಬೇಕಾದರೂ ಕ್ರಮ ಕೈಗೊಳ್ಳಿ, ಅದ್ರ ಬಗ್ಗೆ ನನ್ನದೇನು ಅಭ್ಯಂತರವೇ ಇಲ್ಲ ಅಂತ ಸ್ಪಷ್ಟತೆಯನ್ನು ನೋಡ್ರಿ. ಮಾಡಿದ ಕೆಲಸ ಸರಿ ತಪ್ಪು ಆಮೇಲೆ ಅದ್ರ ಬಗ್ಗೆ ಮಾತಾಡೋಣ. ಆದರೆ ಒಬ್ಬ ವ್ಯಕ್ತಿ ಈ ದೇಶದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಡೀತಾ ಇರುವಂಥ ಪರಿಸ್ಥಿತಿಯನ್ನು ನೋಡಿ ಹತಾಶೆಗೊಂಡು ಯಾವ ಹಂತಕ್ಕೆ ಹೋಗಿಬಿಟ್ಟಿದ್ರು ಅನ್ನೋದನ್ನು ಆಲೋಚನೆ ಮಾಡಬೇಕಾದಂಥ ಸಂದರ್ಭ. ಇದ್ರ ಕುರಿತು ನಿನ್ನೆಯ ಸಂಚಿಕೆಯಲ್ಲಿ ಸವಿಸ್ತಾರವಾಗಿ ಮಾತನಾಡಿದ್ದೇನೆ. ಹೇಗೆ ಈ ದೇಶದ ವ್ಯವಸ್ಥೆಯಲ್ಲಿ ಏನೇನು ಊನಗಳಾಗಿದ್ದಾವೆ ಅನ್ನೋದ್ರ ಬಗ್ಗೆ ಮಾತಾಡಿದ್ದೇನೆ. ಆದರೆ ಯಾವಾಗ ಈ ಕೃತ್ಯವನ್ನು ಎಸಗಿದಂಥ ವ್ಯಕ್ತಿಯ ಈ ರೀತಿ ಹಾರ್ಸ್ ಮೌತ್ ಅಂತ ಹೇಳ್ತಾರೆ, ಹಾರ್ಸ್ ಮೌತ್ ಮೂಲಕ ಈ ಮಾತುಗಳು ಬರ್ತಾವೋ, ಆವಾಗ ಅನಿಸುತ್ತೆ ನಾವೆಲ್ಲ ಆಲೋಚನೆ ಮಾಡಬೇಕಾದಂಥ ಕಾಲಘಟ್ಟದಲ್ಲಿದ್ದೀವಿ ಅಂತ. ಸರಿ ತಪ್ಪು ಅದರ ಪ್ರಶ್ನೆ ಅಲ್ಲ. ದೇಶದಲ್ಲಿ ಇರುವಂಥ ವ್ಯವಸ್ಥೆಯ ಬಗ್ಗೆ ಹೇಗೆ ಜನಸಾಮಾನ್ಯ
ರೋಸಿ ಹೋಗ್ತಾನೆ. ಇದನ್ನು ಸರಿಪಡಿಸುವುದು ಹೇಗೆ ಅಂತ ಆಲೋಚನೆಯನ್ನು ಮಾಡಬೇಕಾದ ಸಂದರ್ಭ. ಇಷ್ಟು ಜನ ಜಡ್ಜ್ ಆಗಿ ಹೋಗಿದ್ದಾರೆ. ಲಕ್ಷಾಂತರ ಮೊಕದ್ದಮೆಗಳು ಇವತ್ತಿಗೂ ಕೂಡ ಎಲ್ಲವೂ ಪೆಂಡಿಂಗ್ ಆಗಿದ್ದಾವೆ. ಒಂದಕ್ಕೊಂದು ಕಾರಣಗಳನ್ನು ಕೊಡಲಾಗತ್ತೆ. ಇರುವ ವ್ಯವಸ್ಥೆಯಲ್ಲಿ ಪೀಠಕ್ಕೆ ಜಡ್ಜ್ಗಳೇ ಇರೋದಿಲ್ಲ, ನೇಮಕಾತಿ ಆಗಿರೋದಿಲ್ಲ, ಬೇರೆ ಬೇರೆ ಕಾರಣಗಳಿಂದ ಹಾಗೆ ಇವತ್ತು ಸಿಗಬೇಕಾದಂಥ ನ್ಯಾಯ ಸರಿಯಾದ ಸಮಯಕ್ಕೆ ಸಿಗ್ತಾ ಇಲ್ಲ. ಜಸ್ಟಿಸ್ ಡಿಲೇಡ್ ಈಸ್ ಜಸ್ಟಿಸ್ ಡಿನೈಡ್ ಅಂತ ಒಂದು ಮಾತಿದೆ. ಹಾಗಿರುವಾಗ ನಮ್ಮಂಥ ಅಸಹಾಯಕ ಜನ ಇದ್ದೀವಲ್ಲ, ನಾವು ಅಸಹಾಯಕರು. ನಮಗೆ ವ್ಯವಸ್ಥೆಯಲ್ಲಿ ನಮಗೊಂದು ಅವಕಾಶ ಇದೆ, ಈ ರೀತಿ ಕೋರ್ಟು ಅಂತ ಮನಸ್ಸಿನಲ್ಲಿದೆ. ನಮ್ಮನ್ನು ಸರ್ಕಾರ ಚೆನ್ನಾಗಿ ನೋಡ್ಕೊಳ್ಳುತ್ತೆ, ನಮ್ಗೆ ಯಾವುದೇ ರೀತಿಯ ತೊಂದರೆ ಆಗಲಾರ್ದಂಗೆ ನೋಡ್ಕೊಳ್ಳೋಕ್ಕೆ ಸರ್ಕಾರ ಇದೆ ಅಂತ ನಾವು ಅಂದ್ಕೊಂಡಿರ್ತೀವಿ. ಸರ್ಕಾರ ಕೆಲಸ ಮಾಡದೇ ಇದ್ದಾಗ ಜುಡಿಷಿಯರಿ ನಮ್ಮ ಜೊತೆ ಬಂದು ನಿಲ್ಲತ್ತೆ ಅಂತ ಅನ್ಕೋತೀವಿ. ಯಾವಾಗ ಈ ಕಡೆ ಸರ್ಕಾರವೂ ಭ್ರಷ್ಟ ಆಗತ್ತೋ, ಯಾವಾಗ ಎಕ್ಸಿಕ್ಯೂಟಿವ್ ಬಾಡಿನೂ ಕೆಲಸ ಮಾಡೋದಿಲ್ವೋ, ಯಾವಾಗ ಜುಡಿಷಿಯರಿನಲ್ಲೂ ನ್ಯಾಯ ಸಿಗೋದಿಲ್ವೋ, ಅವಾಗ ಮನುಷ್ಯ ಏನು ಮಾಡ್ತಾನಂತ ಹೇಳಲಿಕ್ಕೆ ಆಗೋದಿಲ್ಲ. ಈಗ ನಡೆದ ಘಟನೆಯ ಬಗ್ಗೆ ನಿನ್ನೆ ಲಾಯರ್ಗಳು, ಬಾರ್ ಆ್ಯಂಡ್ ಬೆಂಚ್ ಅಂತ ಎರಡು ಇರ್ತಾವೆ. ಬೆಂಚ್ ಅಂದರೆ ಜಡ್ಜ್ಗಳು, ಬಾರ್ ಅಂದರೆ ವಕೀಲರು ನಿನ್ನೆ ದಿಲ್ಲಿಯಲ್ಲಿ ಇದನ್ನು ಪ್ರತಿಭಟಿಸಿ ಒಂದು ಮೆರವಣಿಗೆ ಮಾಡಬೇಕು, ಒಂದು ಪ್ರದರ್ಶನವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದರು. ಒಂದು 50 ಜನ ಪೊಲೀಸರನ್ನ ನೇಮಕಾತಿ ಮಾಡಲಾಗಿತ್ತು, ಎಲ್ಲ ರೀತಿಯ ಬಂದೋಬಸ್ತ್ ಮಾಡಲಾಗಿತ್ತು. ಕೊನೆಗೆ ಬಂದವರ ಸಂಖ್ಯೆ ಎಷ್ಟು? ಜಸ್ಟಿಸ್ BR ಗವಾಯಿ ಅವರ ಪರವಾಗಿ ವಕೀಲರು ಪ್ರತಿಭಟನೆಗೆ ಬಂದವರ ಸಂಖ್ಯೆ 5. ಅಂದರೆ ನಮ್ಮ ವ್ಯವಸ್ಥೆಯ ಬಗ್ಗೆ ನಾವು ಆಲೋಚನೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಇದೀವಾ ಇಲ್ವಾ, ಸುಮ್ಮನೆ ಆಲೋಚನೆ ಮಾಡಿ ನೋಡಿ. ಎರಡನೇದಾಗಿ ನರೇಂದ್ರ ಮೋದಿಯವರು ತಮ್ಮ ಸಮಾಜ ಕಾರಣಕ್ಕೆ ಬಂದು ರಾಜಕಾರಣಕ್ಕೆ, ಸಕ್ರಿಯ ರಾಜಕಾರಣದಲ್ಲಿ ಮುಖ್ಯಮಂತ್ರಿಯಾಗಿ, ತದನಂತರ ಪ್ರಧಾನಮಂತ್ರಿಯಾಗಿ 24 ವರ್ಷ ಪೂರೈಸಿ 25ನೇ ವರ್ಷ ಕಾಲಿಟ್ಟಿದ್ದಾರೆ. ಬೆಳ್ಳಿ ವರ್ಷದ ಸಂಭ್ರಮ. ಒಂದು ಟ್ವೀಟ್ ಮಾಡಿದ್ದಾರೆ. ನನ್ನ ತಾಯಿ ನನಗೆ ಒಂದು ಮಾತು ಹೇಳಿದರು, ಬಡವನಿಗೆ ಯಾವತ್ತೂ ತೊಂದರೆ ಆಗಬಾರ್ದು, ಎಂದೂ ಭ್ರಷ್ಟನಾಗಬೇಡ ಅಂತ ಹೇಳಿದರು. ನಿಷ್ಠೆ, ಶ್ರದ್ಧೆ, ಪ್ರಾಮಾಣಿಕತೆ ಮೂರನ್ನೇ ಇವತ್ತಿನವರೆಗೂ ಪೋಷಿಸಿಕೊಂಡು ನನ್ನ ಸಮಾಜ ಕಾರಣವನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದೇನೆ ಅಂತ ನರೇಂದ್ರ ಮೋದಿಯವರು ಹೇಳಿದ ಮಾತು. ನಾನು ಭಾಳ ಪುಳಕಿತನಾಗಿಬಿಟ್ಟೆ. ಯಾಕೆಂದರೆ ಒಬ್ಬ ವ್ಯಕ್ತಿ ಅಧಿಕಾರ ಬರುವುದಕ್ಕಿಂತ ಮುಂಚೆ ಇರುವಂಥ ಸಿದ್ಧಾಂತಗಳೇ ಬೇರೆ, ವಿಚಾರಧಾರೆಗಳೇ ಬೇರೆ. ಈ ದೇಶನ ಬದಲಿಸಿಬಿಡ್ತೀನಿ, ಈ ದೇಶವನ್ನು ಹಂಗೆ ಮಾಡಿಬಿಡ್ತೀನಿ, ಈಗಿರುವಂಥ ಭ್ರಷ್ಟನ್ನು ಓಡಿಸ್ಬಿಡ್ತೀನಿ, ನಾನು ಭ್ರಷ್ಟ ಆಗೋದಿಲ್ಲ ಅಂತ ಎಲ್ಲ ಹೇಳ್ಕೊಂಡು ರಾಜಕಾರಣಕ್ಕೆ ಬರ್ತಾರೆ. ಬಂದ ಮಾರನೇ ದಿವಸ ಭ್ರಷ್ಟರಾಗ್ತಾರೆ, ಅಪ್ರಾಮಾಣಿಕತೆಯ ದೊಡ್ಡ ಭ್ರಷ್ಟಾರರಾಗಿ ಹೊರಹೊಮ್ಮುತ್ತಾರೆ. ಆದರೆ ಮೈಗೆ ಒಂದು ಚೂರು ಕೆಸರು ಲೇಪನ ಆಗಲಾರ್ದ ಹಾಗೆ, ಕಳಂಕ ಬರಲಾರ್ದ ಹಾಗೆ ಒಬ್ಬ ವ್ಯಕ್ತಿ 24 ವರ್ಷ ಪೂರೈಸಿ 25 ವರ್ಷಕ್ಕೆ ಬಂದಿದ್ದಾರೆ ಅಂದರೆ ಅದಕ್ಕಿಂತ ದೊಡ್ಡ ಸಾಧನೆ ಇನ್ನೇನಿದೆ ರೀ. ಈ ದೇಶದಲ್ಲಿ ಸಾವಿರಾರು ಜನ ರಾಜಕಾರಣಿಗಳಿದ್ದಾರೆ ರೀ, ಬೇರೆ ಬೇರೆ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಒಬ್ಬ ವ್ಯಕ್ತಿ ಎಂದೂ ಕೂಡ MLA ಆಗಲಾರದೆ, ಯಾವುದೇ ಸಚಿವನಾಗಲಾರದೆ, ಆದ ತಕ್ಷಣ ಮುಖ್ಯಮಂತ್ರಿಯಾಗಿ, ಆದ ತಕ್ಷಣ ಪ್ರಧಾನಮಂತ್ರಿಯಾಗಿ ಈ ರೀತಿ 25 ವರ್ಷ ಬಂದದ್ದು ಯಾರಾದರೂ ಇದ್ರ ಒಂದು ಉದಾಹರಣೆ ನನಗೆ ಹೇಳಿ. ಕೇವಲ ಅಷ್ಟೇ ಅಲ್ಲ ನೋಡಿ, ಯಾವತ್ತೂ ಒಂದು ನೆನ್ಪಿಟ್ಕೊಂಡ್ಬಿಡಿ, ಏನಂದರೆ ಇಡೀ ವ್ಯವಸ್ಥೆ ಹಾಳಾಗಿದೆ ಅಂತ ನಾವು ತೀರಾ ಯಾತನೆಯನ್ನು ಅನುಭವಿಸ್ತಾ ಇರ್ತೀವಿ, ಅಸಹಾಯಕತೆಯಿಂದ ನರಳ್ತಾ ಇರ್ತೀವಿ, ನಮ್ಮದು ಅರಣ್ಯ ರೋಧನ ಆಗಿದೆ, ಇದನ್ನು ಹೆಂಗೆ ನಾವು ತೀರಿಸ್ಕೋಬೇಕು ಅಂತ ಒದ್ದಾಡ್ತಾ ಇರ್ತೀವಿ. ಇದ್ದಕ್ಕಿದ್ದ ಹಾಗೆ ಒಂದು ಶಕ್ತಿ ಉದಯ ಆಗುತ್ತೆ. ಕೃಷ್ಣ ಅದೇ ಮಾತನ್ನು ಹೇಳೋದೆ, ಅವರು ಸಂಭವಾಮಿ ಯುಗೆ ಯುಗೆ ಅಂದರೆ ಅದೇ ಬೇರೆ ಏನೋ ಅಲ್ವೇನ. ಒಂದು ಶಕ್ತಿ, ಒಬ್ಬ ವ್ಯಕ್ತಿ ದ್ರಷ್ಟಾರ ಉದಯ ಆಗ್ತಾನೆ. ಆ ವ್ಯಕ್ತಿ ಮುಂದೆ ಕಾಲಾಂತರದಲ್ಲಿ ಹೇಗಾಗ್ಬಿಡ್ತಾನೆ ಅಂತಂದರೆ, ಆತ ನಮ್ಮ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಹುಟ್ಟಿರುವಂಥ ಒಬ್ಬ ದೃಷ್ಟಾರ ಅಂತ ನಾವು ಅಂದ್ಕೊಳ್ಳುವ ಮಟ್ಟಿಗೆ ಆತ ತನ್ನ ಪ್ರಭಾವಳಿಯನ್ನು ನಮ್ಮ ಮೇಲೆ ಬೀರ್ತಾರೆ. ಮನುಷ್ಯ ಸಹಜವಾದಂಥ ತಪ್ಪುಗಳಾಗ್ತಿರ್ತವೆ. ನಾವು ಅಕಲ್ಪನೀಯವಾಗಿ ಆಲೋಚನೆ ಮಾಡಿ ಅದು ಮಾಡಿಬಿಡ್ತಾರೆ, ಇದು ಮಾಡಿಬಿಡ್ತಾರೆ, ಅದು ಮಾಡಿಬಿಡ್ಬೇಕಾಯ್ತು, ಇದು ಮಾಡಿಬಿಡ್ಬೇಕಾಗಿತ್ತು ಅಂತ 108 ನಿರೀಕ್ಷೆಗಳನ್ನು ಹೊಂದಿರ್ತೀವಿ. ಅದನ್ನು ಮೀರಿಯೂ ಕೂಡ ಪ್ರಾಕ್ಟಿಕಲ್ಲಾಗಿ, ವಾಸ್ತವವಾಗಿ ಏನನ್ನು ಮಾಡಲಿಕ್ಕೆ ಸಾಧ್ಯ ಇದೆಯೋ ಅದನ್ನು ಅತ್ಯಂತ ಶ್ರದ್ಧೆಯಿಂದ, ದಕ್ಷತೆಯಿಂದ, ಪ್ರಾಮಾಣಿಕತೆಯಿಂದ ಮಾಡಿ 25 ವರ್ಷ ಆದರೂ ಕೂಡ ವಹವಾ ಅನ್ಸ್ಕೋತಾರೆ ಅಂದರೆ ಅದಕ್ಕಿಂತ ದೊಡ್ಡ ಸಾಧನೆ ಇನ್ನೇನಿರ್ಲಿಕ್ಕೆ ಸಾಧ್ಯ ರೀ. ಒಬ್ಬ ವ್ಯಕ್ತಿ ಭಾರತದಲ್ಲಿ ಒಂದು ಚಹಾ ಮಾರುವ ಹುಡುಗ ಜಗತ್ತಿನಲ್ಲೇ ದೊಡ್ಡ ನಾಯಕ ಆಗ್ತಾರೆ. ಅವರ ಮಾತನ್ನು ಆ ಕಡೆ ರಷ್ಯಾದ ಅಧ್ಯಕ್ಷರಿಂದ ಹಿಡಿದು ನೀವು ಆಫ್ರಿಕಾದ ಒಬ್ಬ ಪ್ರಧಾನಿಯವರಿಗೆ ಬಂದು ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾರೆ. ಒಬ್ಬ ಆಫ್ರಿಕಾದ ಪ್ರಧಾನಿ ಅಂದರೆ ಒಬ್ಬ ವ್ಯಕ್ತಿಯ
ಅವರ ಹೇಗಿರ್ಬೋದು ಅನ್ನೋ ಆಲೋಚನೆ ಮಾಡಿ. ಈತ ನಮಗೆ ಬಂಧುವಾಗ್ತಾನೆ, ನಮ್ಮ ಕಷ್ಟವನ್ನು ಕೇಳಬಲ್ಲಂಥ ಧ್ವನಿ ಆಗ್ತಾನೆ, ಅವರ ಸಾಂಗತ್ಯದಲ್ಲಿ ನಮ್ಮ ಬದುಕಿಗೆ ಒಂದು ಮೆರುಗು ಬರುತ್ತೆ ಅಂತ ಬೇರೆ ದೇಶದ ನಾಯಕರು ನಂಬ್ಕೋತಾರೆ ಅಂದರೆ ನರೇಂದ್ರ ಮೋದಿಯವರ ಚರಿಷ್ಮಾ ಹೇಗಿರಬಹುದು ಆಲೋಚನೆ ಮಾಡಿ. ಅಂದ್ಕೊಂಡದ್ದೆಲ್ಲವನ್ನು ನರೇಂದ್ರ ಮೋದಿ ಮಾಡಲಿಕ್ಕೆ ಸಾಧ್ಯ ಆಗಿರದೇ ಇರಬಹುದು. ಏನೇನು ಅಂದ್ಕೊಂಡ್ಬಿಟ್ಟಿದಾರೋ ಅದೆಲ್ಲವೂ ಆಗಿಬಿಡ್ಬೇಕು ಅಂತ ಏನಿಲ್ಲ. ಏಕೆಂದರೆ ನಮ್ಮಲ್ಲಿರುವಂಥ ವ್ಯವಸ್ಥೆ ಈಗಾಗಲೇ ಹದಗೆಟ್ಟು ಪೂರ್ತಿ ಬರ್ಬಾದಾಗಿ ಹೋಗಿರುವಂಥ ಕಲುಷಿತಗೊಂಡಿರುವಂಥ ರಾಜಕೀಯ ಪದ್ಧತಿ, ಅದರಲ್ಲಿ ಬರುವಂಥ ಅರೆಬೆಂದಂಥ ರಾಜಕಾರಣಿಗಳು, ಅವರ ಮಧ್ಯೆಯೂ ಕೂಡ ಅದ್ಭುತವಾದ ಕನಸುಗಳನ್ನು ಹಂಚ್ತಾರೆ. ಆ ಕನಸುಗಳನ್ನು ತನ್ನ ಕಾಲಘಟ್ಟದಲ್ಲಿಯೇ ಸಾಬೀತುಪಡಿಸ್ತಾರೆ. ಅದಕ್ಕಿಂತ ಇನ್ನೇನು ಬೇಕ್ರಿ? ನಿಜಕ್ಕೂ ನರೇಂದ್ರ ಮೋದಿಯವರಿಗೆ 25ನೇ ವರ್ಷದ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ, ನನ್ನ ಇಡೀ ಸಾಮಾಜಿಕ ಪರಿವಾರದ ಬಂಧುಗಳ ಪರವಾಗಿ ಅಭಿನಂದನೆಯನ್ನು ಹೇಳಲೇಬೇಕು. ಇನ್ನು ಬಿಹಾರದ ಚುನಾವಣೆ ಬಗ್ಗೆ ನಿನ್ನೆ ನಾನು ಮಾತಾಡಿದ್ದೆ. ಕಾಂಗ್ರೆಸ್ಸು ಪ್ರತ್ಯೇಕವಾಗಿ ಚುನಾವಣೆಗೆ ನಿಲ್ಲುತ್ತಾ ಅಥವಾ ತೇಜಸ್ವಿ ಯಾದವ್ ಏನಾದರೂ ಸೀಟ್ ಬಿಟ್ಕೊಡ್ತಾರಾ ಅಂತ. ತೇಜಸ್ವಿ ಯಾದವ್ ಅವರ ಪಕ್ಷದಿಂದ ವಿಷಯ ಹೊರಗಡೆ ಬಂದಿದೆ. ಅದೇನಪ್ಪ ಅಂದರೆ ಈ ಬಾರಿ 50 ಸೀಟುಗಳನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಪ್ರಶ್ನೆ ಇರೋದು ಎಲ್ಲಿ ಕೊಡ್ತೀರಿ ಅನ್ನೋದು. ಸೀಟ್ ಎಷ್ಟು ಕೊಡ್ತೀರಿ ಅಲ್ಲ. ಸೀಟು ಕಳೆದ ಬಾರಿ ಕೊಟ್ಟ ಸೀಟುಗಳನ್ನು ಸರಿಯಾಗಿ ಕಾಂಗ್ರೆಸ್ಸು ಬಳಸ್ಕೊಳ್ಳಿಲ್ಲ. ಗೆದ್ದದ್ದೇ 19 ಸೀಟು ನಿಮ್ಗೆ ಹೇಳಿದ್ದೇನೆ. ಕಾಂಗ್ರೆಸ್ ಕೇಳ್ತಾ ಇರೋದೇನೆಂದರೆ, ರಾಹುಲ್ ಗಾಂಧಿ ಕೇಳ್ತಾ ಇರೋದೇನೆಂದರೆ, ಎಲ್ಲೆಲ್ಲಿ ಮುಸಲ್ಮಾನರ ಬಾಹುಳ್ಯ ಇದೆಯೋ ಆ ಕ್ಷೇತ್ರಗಳನ್ನು ನಮಗೆ ಬಿಟ್ಕೊಡಿ. ಎಲ್ಲೆಲ್ಲಿ ಯಾದವರ ಬಾಹುಳ್ಯ ಇದೆಯೋ ಅಲ್ಲಿ ನೀವು ನಿಂತ್ಕೊಳ್ಳಿ. ತೇಜಸ್ವಿ ಯಾದವ್, ನೀವು ಯಾದವರ ಮತಗಳು ಮತ್ತು ಮುಸಲ್ಮಾನರ ಮತಗಳನ್ನು ತೊಗೊಂಡು ನೀವು ಗೆಲ್ರಿ, ಮುಸಲ್ಮಾನರ ಮತಗಳನ್ನ ಇಟ್ಕೊಂಡು ನಾವು ಗೆಲ್ತೀವಿ ಅಂತ ಕಾಂಗ್ರೆಸ್ ಲೆಕ್ಕಾಚಾರ ಹಾಕ್ಕೊಂಡು ಕೊಡ್ತಿದೆ. ಆದರೆ ಇವತ್ತು ಸ್ಥಿತಿ ಹೇಗಿದೆ ತೇಜಸ್ವಿ ಯಾದವ್ದು ಅಂದರೆ, ಏನಾದರೂ ಆ ರೀತಿ ಮುಸಲ್ಮಾನರ ಬಾಹುಳ್ಯ ಇರುವಂಥ ಕ್ಷೇತ್ರಗಳನ್ನು ರಾಹುಲ್ ಗಾಂಧಿಗೆ ಬಿಟ್ಕೊಟ್ರೆ ನನಗೆ ಲಾಸ್ಟಿಗೆ ಠೇಂಗಾ ಸಿಗತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ನಾನು ಕೊಟ್ಟಂಥ ಸೀಟುಗಳನ್ನು ನೀನು ತೆಗೆದುಕೊಳ್ಳಬೇಕು ಅಂತ ನೋಡಿ, 2 ಪಕ್ಷದವರು ಕೂತ್ಕೊಂಡು ತೀರ್ಮಾನ ಮಾಡಿ ಯಾವಾಗಲೂ ಸೀಟುಗಳ ಹಂಚಿಕೆಯನ್ನು ಮಾಡ್ತಾರೆ. ಇದು ಹೆಂಗಿದೆ ಅಂದರೆ, ಇದು ಕೋರ್ಟಲ್ಲಿ ಎಕ್ಸ್ ಪಾರ್ಟಿ ಅಂತಾರಲ್ಲ, ಅಂದರೆ ಎದುರಾಳಿ ಇರೋದೇ ಇಲ್ಲ, ಎದುರಿನ ಕಕ್ಷದಾರನ ವಾದ ಮಂಡನೆಗೆ ಅವಕಾಶವೇ ಇಲ್ಲ. ಇವರೇ ಹೇಳಿಬಿಡೋದು ಕಾಂಗ್ರೆಸ್ಸು 50 ಸ್ಥಾನದಲ್ಲಿ ನಿಲ್ಲುತ್ತೆ ಅಂತ. ಬೇಡ ಅಂದರೆ 50 ಸ್ಥಾನ ಸಿಗಂಗಿಲ್ಲ. ಬೇಕು ಅಂದರೆ ಬೇಕಾದಂಥ ಸೀಟುಗಳು ಇರೋದಿಲ್ಲ. ಬಿಸಿ ತುಪ್ಪ ಉಗಳಕ್ಕೂ ಆಗಲ್ಲ, ನುಂಗಕ್ಕೂ ಆಗಲ್ಲ. ಅಂಥದ್ದೊಂದು ಕೆಟ್ಟ ಸ್ಥಿತಿಯಲ್ಲಿ ರಾಹುಲ್ ಗಾಂಧಿ ಬಿಹಾರದಲ್ಲಿ ನರಳುವಂಥ ಸ್ಥಿತಿ ಬಂದು ಒದಗಿದೆ. ಆಮೇಲೆ ಬಿಹಾರದ ಚುನಾವಣೆ ಬಗ್ಗೆ ಇನ್ನೊಂದು ಹೇಳ್ಬೇಕು ನಿಮ್ಗೆ. ಏನಪ್ಪ ಅಂದರೆ, ಬಿಹಾರದ ಚುನಾವಣೆ ಯಾವಾಗಲೂ ನಡೀತಾ ಇದ್ದದ್ದು ಹೇಗೆ ಅಂದರೆ, ಅದು ಜಂಗಲ್ ರಾಜ್ಯ. ಅದು ಅಲ್ಲಿ 6 ಹಂತ, 7 ಹಂತ, 8 ಹಂತ ಹೀಗೆ ಪುಡಿಯಾಗಿ ಚುನಾವಣೆಯನ್ನು ನಡೆಸ್ತಾಯಿದ್ರು ಪ್ರತಿ ಬಾರಿಯೂ. ಯಾಕೆಂದರೆ ಲಾ ಆ್ಯಂಡ್ ಆರ್ಡರ್ ಕಾಪಾಡೋದೇ ಭಾಳ ದೊಡ್ಡದಾದಂಥ ಸಮಸ್ಯೆ ಬಿಹಾರದಲ್ಲಿ. ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಕಂಡಲ್ಲಿ ಬಾಂಬ್ ಬ್ಲಾಸ್ಟ್ ಆಗೋದು, ಕಂಡಲ್ಲಿ ಹೊಡೆದಾಟ ಆಗೋದು, ಬೂತ್ ಕ್ಯಾಪ್ಚರ್ ಮಾಡೋರು ಬಂದು ಗುಂಡು ಹೊಡೆದು ಇಡೀ ಬೂತೆ ಎತ್ಕೊಂಡು ಹೋಗ್ಬಿಡೋರು, ವೋಟರ್ಸ್ ಎಲ್ಲ ಬಂದು ನಿಲ್ಲಲಾರ್ದಾಗ ನೋಡ್ಕೊಳ್ಳೋರು, ಆಕಾಶದ ಕಡೆ ಗುಂಡು ಹೊಡೆದು ಎಲ್ಲ ಓಡೋಗಿ ಅಂದರೆ ಓಡೋಗಬೇಕು. ಅಂಥ ಸ್ಥಿತಿ ಬಿಹಾರದಲ್ಲಿತ್ತು. ಬಿಹಾರದಲ್ಲಿ ಚುನಾವಣೆ ಮಾಡುವಂಥ ಅತಿ ಕ್ಲಿಷ್ಟಕರವಾದ ಕೆಲಸ ಚುನಾವಣೆ ಆಯೋಗ ಬೇರೆ ಯಾವುದೂ ಇರಲಿಲ್ಲ. ಉಳಿದು ಇಡೀ ದೇಶದ ಎಲ್ಲಿ ಬೇಕಾದ್ರೂ ಮಾಡ್ಬೋದು ನಾವು. ಉತ್ತರ ಪ್ರದೇಶ, ಬಿಹಾರ 2 ಭಾರಿ ಕಷ್ಟ ಅಂತ ಚುನಾವಣಾ ಆಯೋಗ ಯಾವಾಗಲೂ ಹೇಳೋದು. ಮಜಾ ನೋಡಿ, ಈಗ 2 ಹಂತದಲ್ಲಿ ಚುನಾವಣೆ ಆಗ್ತಾಯಿದೆ. ಒಂದು, ನಮ್ಮಲ್ಲಿ ಉಂಟಾಗಿರುವಂಥ ತಂತ್ರಜ್ಞಾನ ಯಾವ ರೀತಿ ಆಗಿದೆ ಅನ್ನುವಂಥದ್ದು. 2ನೇದ್ದು, ಸುಶಾಸನ್ ಬಾಬು ಅಂತ ಹೆಸರು ಬಂದಿರುವಂಥ ನಿತೀಶ್ ಕುಮಾರ್ ಇವತ್ತು ಆ ಜಂಗಲ್ ರಾಜ್ಗೆ ಪೂರ್ಣ ವಿರಾಮವನ್ನು ಹಾಡಿದ್ದು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.